ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಕನ್ನಡ ದೇಶದ ರಾಜಧಾನಿ ಬೆಂಗಳೂರಲ್ಲಿ ನಮ್ಮ ಪಕ್ಷದ ನಿಮಿತ್ತ ಹೋಗಿದ್ದೆ. ಅಲ್ಲಿ ಅವೆನ್ಯೂ ರಸ್ತೆಯಲ್ಲಿ ಒಂದು ಪುಸ್ತಕ ಕೊಂಡ್ಕೊಳ್ಳೋಣ ಅಂತ ಹೋಗಿದ್ದೆ. ನಾನು ಪುಸ್ತಕ ಬಗ್ಗೆ ಮಾತಾಡಿದೆ, ಈ ತರ ಪುಸ್ತಕ ಬಗ್ಗೆ ವಿಚಾರಿಸಿದೆ. ಅವರು ಯಾವ ಭಾಷೆ ಮಾತಾಡಿದ್ರೋ ಏನೋ ನನಗಂತೂ ಅರ್ಥ ಆಗಿಲ್ಲ. ನಾನು ಕನ್ನಡದಲ್ಲಿ ಮಾತಾಡಿ, ನಮಗೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಂತ ಹೇಳಿದೆ. ಆ ಪುಸ್ತಕ ಮಾರುವವ, ನಾನ್ ಮಾತಾಡ್ತಿರೋದು ತೆಲುಗು ಬರಲ್ವಾ ಅಂತ ಹೇಳ್ದ. ನಾನಂದೆ, ನಮಗೆ ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ, ತೆಲುಗು ನನಗೇನು ಸಂಬಂಧ ಅಂತ ಕೇಳಿದೆ. ಅವ ಪುಸ್ತಕ ಮಾರುವ, ನನ್ಗೆ ತೆಲುಗು ಬಿಟ್ಟ ಬೇರೆ ಏನು ಬರಲ್ಲ ಅಂತ ಅವನು ಹೇಳ್ದ. ಸ್ವಲ್ಪ ವಾಗ್ವಾದ ನಡೀತು ಇಬ್ಬರ ಮಧ್ಯೆ. ವಾಗ್ವಾದ ನಡೆದು ಸ್ವಲ್ಪ ಜಗಳ ತಾರಕಕ್ಕೇರಿತು. ಆ ಸಂದರ್ಭದಲ್ಲಿ ಸುತ್ತಮುತ್ತಲಿರುವಂತಹ ಅಂತವರು ಬಂದರು. ಕೆಲವರು ಅವನ ಸಂಬಂಧಿಕರೇ ಅನ್ಕೊಂತೀವಿ. ಸ್ವಲ್ಪ ಜಗಳ ನಡೀತಾ ಅವರು ಇಲ್ಲ ತೆಲುಗಲ್ಲಿ ನಡೆಯುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು. ನಾವ್ ಹೇಳಿದ್ವಿ, ನೋಡಿ ಇದು ಕನ್ನಡ ದೇಶ, ಇರೋದು ಇಲ್ಲಿ ಕನ್ನಡ ಧರ್ಮ, ಇಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಬಿಟ್ಟು ಬೇರೆ ಏನು ನಡೆಯಲ್ಲ ಅಂತ ನಾವ್ ಹೇಳಿದ್ವಿ. ಅವ್ರ ಜೊತೆಗೆ ಇನ್ನೊಬ್ರು ಯಾರೋ ಬೇರೆಯವ್ರು ಬಂದ್ರೆ ನಮ್ಮ ಕನ್ನಡದವರೇ ಅಂತೆ ಅವರು, ನಾವು ಆ ಸಂಘಟನೆಯಲ್ಲಿ ಇದೀವಿ, ಈ ಸಂಘಟನೆ ಇದೀವಿ, ಕನ್ನಡ ಪರ ಸಂಘಟನೆಯಲ್ಲಿ ಇದೀವಿ, ಹಾಗೆ ಹೀಗೆ ಅಂತ ಕತೆ ಕಟ್ಟಿದ್ರು. ಸರ್, ಅದಕ್ಕೆ ಏನ್ ಮಾಡೋಣ? ಏನ್ ಮಾಡ್ಬೋದು ನಾವು? ಅವ್ರು ಯಾರೋ ಕನ್ನಡ ಪರ ಸಂಘಟನೆಯಲ್ಲಿ ಇದ್ಬಿಟ್ರೆ ಪರಭಾಷೆ ಮಾತಾಡ್ಬೇಕಂತ ಇದೆಯಾ? ಅದಕ್ಕೆ ನಾವು ಹೇಳೋದು ಕನ್ನಡ ಬಂಧುಗಳೇ, ಕನ್ನಡ ಪರ ಸಂಘಟನೆಗಳಲ್ಲಿ ನಮ್ಮ ಕನ್ನಡ ಬಂಧುಗಳ ದಿಕ್ಕು ತಪ್ಪಿಸ್ಕೊಂಡು ಈ ರೀತಿ ಆಟ ಆಡಿ ಪರಭಾಷಿಕರು ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರ 2 ಜಿಲ್ಲೆಗಳನ್ನ ಹಾಳು ಮಾಡಿ ಇಕ್ಕಿದ್ದಾರೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹಾಳು ಮಾಡಿ ಇಕ್ಕಿದ್ದಾರೆ. ಇದರಿಂದ ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡ್ರೆ ನಮ್ಮ ಕನ್ನಡ ಬಂಧುಗಳಿಗೆ, ಕರ್ನಾಟಕಕ್ಕೆ, ಕನ್ನಡ ಧರ್ಮಕ್ಕೆ ಉಳಿಗಾಲ ಇದೆ. ಇಲ್ಲದಿದ್ದರೆ ಉಳಿಗಾಲ ಇರೋದೇ ಇಲ್ಲ. ನಮ್ಮನ್ನ ಕನ್ನಡ ಬಂಧುಗಳನ್ನ ಶಾಶ್ವತವಾಗಿ ಗುಲಾಮಗಿರಿಯ ಕೂಪಕ್ಕೆ ತಳ್ಳಿ ಅವರು ಪರಭಾಷಿಕರು ಹೊರಗಿನವರು ರಾಜ ತರ ಮೆರೀತಾರೆ. ಅವರ ಗುಲಾಮಗಿರಿ ಮಾಡಿಕೊಂಡು ನಾವಿರ್ಬೇಕಾಗುತ್ತೆ. ಇಂತಹ ವಿವೇಕಿಗಳು ಅವ್ರ ಜೊತೆಗೆ ನಮ್ಮ ಕನ್ನಡಿಗರು ಅನ್ಸ್ಕೊಂಡವರು ಕೆಲವ್ರ ಜೊತೆ ಸೇರಿಕೊಂಡು ಕನ್ನಡಿಗರು, ನಮ್ಮ ಕನ್ನಡ ಬಂಧುಗಳು ರಾಜಕೀಯ ಮಾಡಬಾರ್ದು ಅಂತ ಕನ್ನಡ ಪರ ಸಂಘಟನೆಗಳು ಸೇರಿಕೊಂಡು ದಿಕ್ಕು ತಪ್ಪಿಸ್ಕೊಂಡು, ದಾರಿ ತಪ್ಪಿಸ್ಕೊಂಡು ಇಂತಹ ಆಡಬಾರ್ದು ಆಟಗಳಾಡ್ತಿದ್ದಾರೆ. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ,
ಇವತ್ತು ಆ ಒಂದು ರಸ್ತೆಯಲ್ಲಿ ಯಾರೋ ತೆಲುಗು ಭಾಷಿಕರು ಮಾರಾಟ ಮಾಡ್ತಿದ್ದಾರೆ. ಅಲ್ಲಿರ್ಬೇಕಾಗಿರೋದು ನಮ್ಮ ಕನ್ನಡ ಬಂಧುಗಳು, ವ್ಯಾಪಾರಿಗಳು ನಮ್ಮ ಕನ್ನಡ ಬಂಧುಗಳಾಗಬೇಕು. ನಮ್ಮ ಆ ಒಂದು ಜಾಗದಲ್ಲಿ ನಮ್ಮ ಕನ್ನಡಿಗರು ಯಾರು ಇದ್ದಿದ್ರೆ ನಮ್ಗೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಅಲ್ಲಿಗೆ ಆ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ಟವರು ಯಾರು? ನಾವುಗಳೇ. ಇದೆಲ್ಲ ಸರಿ ಆಗ್ಬೇಕಂದ್ರೆ ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ತುಕೊಳ್ಬೇಕು. ಸಮಸ್ತ ಕನ್ನಡ ಬಂಧುಗಳು ವ್ಯಾಪಾರದ ಒಳಕ್ಕೂ ಇಳಿಬೇಕು, ವ್ಯಾಪಾರ ಮಾಡಬೇಕು, ವ್ಯಾಪಾರ ವಹಿವಾಟು ಮಾಡಬೇಕು, ಬೆಳಿಬೇಕು. ಆಗಲೂ ಕನ್ನಡ ಬಂಧುಗಳು ರಾಜಕೀಯ ಅಖಾಡಕ್ಕೆ ಇಳಿದು ರಾಜಕೀಯ ಮಾಡಬೇಕು. ಸಮಸ್ತ ಅಧಿಕಾರ ಹಿಡಿದು ಸಮಸ್ತ ಕನ್ನಡ ಬಂಧುಗಳು ಕರ್ನಾಟಕದ ಅಭಿವೃದ್ಧಿ, ಕನ್ನಡ ಬಂಧುಗಳ ಅಭಿವೃದ್ಧಿ ಏಳಿಗೆಗಾಗಿ ಶ್ರಮ ಪಡಬೇಕು. ನೋಡಿ, ಇವತ್ತು ಇಂತಹ ಬಿಟ್ರೆ, ಈ ರೀತಿ ಬಿಟ್ರೆ ಅವ್ರ ರಾಜಕೀಯದಲ್ಲಿ ಈಗಾಗಲೇ ನೆಲೆಯೂರಿದ್ರೆ ಎಷ್ಟೋ ಜನ ಪರಭಾಷಿಕರು ನೆಲೆಯೂರಿ ಅವರವರ ಸಂಬಂಧಿಗಳನ್ನ, ಪಂಗಡಗಳನ್ನ ಎಲ್ಲ ತುಂಬಿ ತುಳುಕಾಡಿಸಿ ನಮ್ಮ ಆ ಒಂದು ಕ್ಷೇತ್ರಗಳಲ್ಲಿ ನಮ್ಮ ಕನ್ನಡ ಬಂದು ಗುಲಾಮಗಿರಿಯಲ್ಲಿ ಗುಲಾಮಗಿರಿಯ ಕೂಪದಲ್ಲಿ ದೂಡಿ ದಿಕ್ಕೆಟ್ಟ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ನಮ್ಮ ಕನ್ನಡ ಬಂಧುಗಳ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಈ ಕ್ಷಣದಿಂದ ನಮ್ಮ ಕನ್ನಡ ಬಂಧುಗಳು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮ್ಮ ಕರ್ನಾಟಕಕ್ಕೆ, ಕನ್ನಡ ಧರ್ಮಕ್ಕೆ ರಕ್ಷಣೆ ಇರಲ್ಲ, ಕನ್ನಡ ಬಂಧುಗಳಿಗೆ ಉಳಿಗಾಲ ಇರೋದಿಲ್ಲ, ಉಳಿಗಾಲನೇ ಇರಲ್ಲ. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ಕೊಂಡು ಈ ದಿಕ್ಕು ತಪ್ಪಿಸುತ್ತಿರುವ ಅವರನ್ನು ನಂಬಿ ಯಾವ ಕೆಲಸ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಎಚ್ಚೆತ್ಕೊಂಡು ಮೊದಲು ಹೊರಗಿನ ಶಕ್ತಿಗಳನ್ನ, ಪರಭಾಷಿಕನ ನಂಬೋದನ್ನ ಬಿಡಿ. ಹಾಗೂ ಬೇರೆಯವರು ಯಾರೇ ಬಂದು ಏನೇ ಇದು ಮಾಡಿದ್ರು ಅವ್ರ ಭಾಷೆಯಲ್ಲಿ ಮಾತಾಡೋದನ್ನ ಬಿಡಿ. ಪರಭಾಷೆಯನ್ನು ಕಲ್ತ್ಕೊಳ್ಳೋದು ಬಿಡಿ. ಮೊದಲನೇದಾಗಿ ಅವರ ಭಾಷೆಯನ್ನು ಕಲ್ತ್ಕೊಂಡು ಮಾತಾಡೋದನ್ನ ಬಿಟ್ಬಿಡಿ. ಅವಾಗಲೇ ನಮ್ಮ ಗಟ್ಟಿತನ ಸಾಬೀತು ಮಾಡೋಕೆ ಸಾಧ್ಯ, ನಮ್ಮ ಕರ್ನಾಟಕ ಉಳಿಸ್ಕೊಳ್ಳೋಕೆ ಸಾಧ್ಯ, ನಾವು ಬೆಳೆಯೋದಕ್ಕೆ ಸಾಧ್ಯ, ನಾವು ಅಭಿವೃದ್ಧಿ ಆಗೋದಕ್ಕೆ ಅವಾಗಲೇ ಸಾಧ್ಯ ಆಗುತ್ತೆ. ಮತ್ತೊಮ್ಮೆ ನಮ್ಮ ಪಕ್ಷದಿಂದ ಪ್ರೇಮದಿಂದ ವಿನಂತಿ ಮಾಡ್ಕೊಳ್ತೀವಿ, ಹೊರಗಿನ ಶಕ್ತಿಗಳ ಜೊತೆ, ಪರಭಾಷಿಕರ ಜೊತೆ ಅವರ ಭಾಷೆಗಳನ್ನು ಕಲಿತುಕೊಂಡು ವ್ಯವಹಾರ ಮಾಡಕ್ ಹೋಗಬೇಡಿ. ಈ ರೀತಿ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಉಳಿಗಾಲ ಇರೋದಿಲ್ಲ, ನಮ್ಮ ಪತನ ನಾವೇ ಮಾಡ್ಕೊಂಡಂಗೆ ಲೆಕ್ಕ ಆಗುತ್ತೆ. ದಯವಿಟ್ಟು ಇನ್ನು ಮುಂದಾದ್ರೆ ಎಚ್ಚೆತ್ತುಕೊಳ್ಳಿ ಅಂತ ಸಮಸ್ತ ಕನ್ನಡ ಬಂಧುಗಳಿಗೆ ಪ್ರೇಮದಿಂದ ವಿನಂತಿ ಮಾಡ್ಕೊಳ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.